ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಹಾಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಯತ್ನಾಳ್ ನಡುವೆ ಸುಮಾರು ಹೊತ್ತು ರಾಜಕೀಯದ ಕುರಿತು ಚರ್ಚೆಗಳು ನಡೆದಿದೆ ಎನ್ನುವಂತ ಮಾತುಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ನೋಡಿ, ಯಡಿಯೂರಪ್ಪನವರು ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರುಗಳಿಗೆ, ಬಿಜೆಪಿ ನಾಯಕರಿಗೆ ಕರೆಯನ್ನ ಕೊಡ್ತಾರೆ. 2028ರಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಯಬೇಕು. ಇದರ ಬೆನ್ನ ಹಿಂದೆಯೇ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ. ಏನದು ಅಂತ ನೋಡೋದಾದ್ರೆ, ಇದೇ HD ಕುಮಾರಸ್ವಾಮಿ ಜೊತೆಯಲ್ಲಿ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ JCB ಪಕ್ಷವನ್ನ ಹುಟ್ಟು ಹಾಕ್ತೀನಂತೇಳಿ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದಂತ ಒಬ್ಬ ನಾಯಕ, ಹಿಂದೂ ಫೈರ್ ಬ್ರ್ಯಾಂಡ್, ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ಕಂಡ್ರೆ ಆಗದೆ ಇರುವಂತ ವ್ಯಕ್ತಿ HD ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಸುಮಾರು ಗಂಟೆಗಳ ಕಾಲ. ಅಂದ್ರೆ ಇದು ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗೆ ನಾಂದಿ ಆಗುತ್ತೆ ಎನ್ನುವಂತ ವಾದವನ್ನ ರಾಜಕೀಯ ಪಂಡಿತರು ಇದೀಗ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು.